ಮಂಡ್ಯದ ಆಲೆಮನೆಯಲ್ಲಿ ಭ್ರೂಣ ಪತ್ತೆ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೆಮನೆ ಸೀಸ್ ಮಾಡದಿದ್ದಕ್ಕೆ ಅಧಿಕಾರಿಗಳಿಗೆ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ರೀತಿ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಂಧೆಗೆ ಬಾಡಿಗೆ ಕೊಟ್ಟ ಓನರ್ ಮೇಲೆ ಕ್ರಮ ಯಾಕಿಲ್ಲ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಒಂದು ಕಳ್ಳತನವಾದರೂ ಕೂಡ ಸೀಸ್ ಮಾಡಿ ವಸೂಲಿ ಮಾಡಿಬಿಡ್ತೀರಿ, ಕೊಲೆಯಾದರೂ ಸುತ್ತ ಟೇಪ್ ಹಾಕ್ತೀರಿ, ಆದರೆ ಇಲ್ಯಾವುದೂ ಆಗಿಲ್ಲ. DHO ವಸೂಲಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಅದರ ಮೂಲಕ ಆರೋಗ್ಯ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸವನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ. ಮಿನಿಸ್ಟ್ರುಗಳೆಲ್ಲ ರಿಪ್ಲೈ ಮಾಡಿ ಅಲ್ಲಿ ಎಲ್ಲ ಆಗೈತೆ. ನಿಮಗೆ ಏನು ಪ್ರಜ್ಞೆನೇ ಇದ್ದಂಗೆ ಇದ್ದೀರಲ್ಲ. ಅವ್ನು DHO ಕಾಸು ಇಸ್ಕೊಟ್ರೆ ಅವ್ನು ಇಸ್ಕೊಂಡು ಹೋಗ್ತಾನೆ, ಅವ್ನು ತಹಸೀಲ್ದಾರ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನೇನು ಜನ ಕೇಳ್ತವ್ರು, ನಾನೆಲ್ಲ ಕೇಳಿದ್ದು. ಜನ ಯಾಕೆ ಸೀಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಈ ದೇಶಾದ್ಯಂತ ಈ ವಿಚಾರ ಚರ್ಚೆ ಇದೆ, ಸಂಸತ್ತಲ್ಲಾಗ್ತಾ ಇದೆ, ವಿಧಾನಸೌಧದಲ್ಲಿ ನಡೀತಾ ಇದೆ. ಆದ್ರೂ ಈ ಜಾಗದಲ್ಲಿ ಏನ್ ನಡೀತಾ ಇದೆ ಅದೇ ನಡೀತಾ ಇದೆ. ಒಂಚೂರು ಎಚ್ಚರಿಕೆನೇ ಇಲ್ಲ, ಅವ್ರಿಗೆ ಭಯ ಇಲ್ಲ. ಮತ್ತೆ ಇದಾಗಿತ್ತಲ್ಲ, ನಾನು ಬಂದಿದ್ದೀನಿ ಸ್ಪಾಟ್ಗೆ. ಆಲೆಮನೆ ಬಾಡಿಗೆ ಕೊಟ್ಟೋರ ಮೇಲೂ ಕ್ರಮ ಇಲ್ಲ, ಅಲ್ಲಿ ನಡೀತಾ ಇರೋ ದಂಧೆ ಮಾಡಿದವ್ರ ಮೇಲೂ ಕ್ರಮ ಇಲ್ಲ. ಈಗ ಟೀಮ್ ಬರ್ತಾ ಇದೆ. ನಾನು ಮಾಡಿದ್ಮೇಲೆ ಈಗ ಅಲ್ಲಿಂದ ಟೀಮ್ ಬಂದು ಇವತ್ತು 2 ತಿಂಗಳಾದಮೇಲೆ ಸೀಸ್ ಮಾಡುವಂಥ ಕೆಲಸ. ನಾನು SP ಕರೆಸಿದ್ದೆ. ಈಗ SP ಮತ್ತು DC ಕರೆದಿದ್ದೆ. ಈಗ IB ಕರೆದು ಅವ್ರಿಗೆ ಸರಿಯಾಗಿ ಹೇಳಿದ್ದೀನಿ ತಿಳುವಳಿಕೆ. ಏನೋ ಒಂದು ಸಣ್ಣ ಕಳ್ತನ ಆದರೆ, ಇಲ್ಲ ಕಳ್ಳ ಮಾಲ್ ತಗೊಂಡೋಗಿ ಯಾವುದಾನ ಸೇಟು ಅಂಗಡಿಯಲ್ಲಿ ನೀವು ಇಟ್ಟರೆ, ಸೇಟು ಅಂಗಡಿನ ಸೀಸ್ ಮಾಡ್ತೀರಾ, ವಸೂಲಿ ಮಾಡ್ತೀರಾ, ಅವ್ರ ಹತ್ರ ಕೇಸ್ ಹಾಕ್ತೀರಾ ಅವ್ರ ಮೇಲೆ. ಇಲ್ಲೇನೂ ಇಲ್ಲ. ಕೊಲೆ ಆದಾಗ ಇಡೀ ಏರಿಯಾನ ನೀವು ಟೇಪ್ ಹಾಕಿ ಸೀಸ್ ಮಾಡ್ತೀರಾ, ಮಾರ್ಕಿಂಗ್ ಮಾಡ್ತಾರೆ, ಹೆಂಗಾಗಿದೆ ಏನು ಅನ್ನೋದು ಮಾರ್ಕಿಂಗ್ ಮಾಡ್ತಾರೆ. ಏನೂ ಆಗಿಲ್ಲ ಇಲ್ಲಿ.